ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವರು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಅದರಲ್ಲಿ ಏನು ವಿಶೇಷತೆ ಇದೆಯಪ್ಪ ಅಂದರೆ, ಗಿಲ್ಲಿ ನಟ ಅವರು ಎಲ್ಲರ ಬಗ್ಗೆ ಕಂಪ್ಲೇಂಟ್ನ ಮಾಡ್ತಿದ್ದಾರೆ. ಆದರೆ ಅವರು ಕಂಪ್ಲೇಂಟ್ ಮಾಡೋ ರೀತಿ ಆಗಿರ್ಬೋದು ಅಥವಾ ಅವ್ರ ಮನಸ್ಸಲ್ಲಿ ಇರೋದನ್ನ ಹೊರಹಾಕೋ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾರ ಮನಸ್ಸಿಗೂ ಬೇಜಾರು ಆಗಬಾರ್ದು, ಹಾಗೆಯೇ ಅವರ ಮನಸ್ಸಲ್ಲಿರೋ ಅಂಥ ಅಭಿಪ್ರಾಯನೂ ನೀಟಾಗಿಯೇ ಆಚೆಗೆ ಹಾಕಿರ್ತಾರೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ತುಂಬಾ ನಗ್ತಾ ಇದ್ದಾರೆ ಗಿಲ್ಲಿ ಅವರ ಮಾತನ್ನ ಕೇಳಿ. ಮೊದಲಿಗೆ ಇಲ್ಲಿ ಡಾಗ್ ಸತೀಶ್ ಹಾಗೂ ಚಂದ್ರಪ್ರಭಾ ಅವರ ಜೋಡಿ ಬಗ್ಗೆ ಅವರು ಕಮೆಂಟ್ನ ಮಾಡ್ತಿದ್ದಾರೆ. ಇದೇನ್ರಿ ಹಬ್ಬ ಸರ್, ಇವರು ಚಂದ್ರಪ್ರಭಾ ಅವರು ನಾನು ಆಚೆ ಇದ್ದರೆ ಕುಡಿತಾ ಇದ್ದೆ, ಅದನ್ನು ಬಿಡೋಕ್ಕೆ ಬಂದಿದ್ದೀನಿ ಇಲ್ಲಿಗೆ ಅಂತ ಹೇಳ್ತಾರೆ. ಇನ್ನು ಡಾಗ್ ಸತೀಶ್ ಅವರು ತಮ್ಮ ಮೈನ ಕರಗಿಸ್ಕೊಳ್ಳೋಕ್ಕೆ, ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಿಗ್ ಬಾಸ್ಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಕೂದಲಿಗೆ ಸ್ಕಿನ್ಗೆ ಇಷ್ಟೆಲ್ಲ ಕೇರ್ ಮಾಡೋರು ಅವಾಗವಾಗ ಕೆಮ್ತಾನೆ ಇರ್ತಾರೆ. ಕೂದಲ ಬಗ್ಗೆ, ಸ್ಕಿನ್ ಬಗ್ಗೆ ಇರುವಂಥ ಕಾಳಜಿ ಅವ್ರ ಆರೋಗ್ಯದ ಬಗ್ಗೆನೇ ಇಲ್ಲ, ಯಾವುದ್ರ ಬಗ್ಗೆ ಕಾಳಜಿ ಇರಬೇಕೋ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ತಮ್ಮದೇ ಆದ ಭಾಷೆಯಲ್ಲಿ, ಸ್ಟೈಲಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಅವ್ರು ಹೇಳಿರೋದು ನಿಜ ಅಂತಲೇ ಹೇಳ್ಬೋದು. ಇನ್ನು ಅಶ್ವಿನಿ ಹಾಗೂ ಅಭಿಷೇಕ್ ಅವರ ಜೋಡಿಗಳಿಗೆ ಹೇಳ್ತಾ ಇರೋದು ಏನಪ್ಪ ಅಂದರೆ, ಇವರು ಯಾವಾಗ್ಲೂ ಬರೀ ಮೇಕಪ್ ರೂಮಲ್ಲೇ ಇರ್ತಾರೆ, ಅದನ್ನು ಬಿಟ್ಟು ಆಚೆಗೆ ಬರೋದಿಲ್ಲ ಅಂತ ಟಾಂಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಅವರ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು. ಅದ್ರ ಜೊತೆಗೆ ರಾಜ್ಯ ಮಾತಾ ಅಂತ ತಮ್ಮನ್ನು ತಾವೇ ಕರ್ಕೊಳ್ಳೋ ಅಂತಹ ಅಶ್ವಿನಿ ಅವರಿಗೆ ನೀವು ಇವರಂತರೂ ರಾಣಿ ಅನ್ನೋ ಫೀಲಿಂದಾನೇ ಆಚೆ ಬರ್ತಿಲ್ಲ ಅಂತ ಟಾಂಟ್ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ನೋಡೋದಾದರೆ, ಅಲ್ಲಿ ಅಂತರೂ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಸರಿಯಾಗಿ ಕ್ಲಾಸ್ನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಂಟಿಗಳಿಗೂ ಆಗಿರ್ಬೋದು, ಜಂಟಿಗಳಿಗೂ ಆಗಿರ್ಬೋದು, ಎಲ್ರಿಗೂ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ. ಒಂಟಿಗಳಿಗಂತರೂ ಯಾರ್ಯಾರು ಏನೇನು ತಪ್ಪನ್ನ ಮಾಡ್ತಿದ್ರು, ಅವರ ಬಲಾನ ಯಾಕೆ ತೋರಿಸ್ತಾ ಇಲ್ಲ, ನಿಮಗಿರೋ ಅಂಥ ಅಡ್ವಾಂಟೇಜ್ನ ಡಿಸ್ಅಡ್ವಾಂಟೇಜ್ ಆಗಿ ಮಾಡ್ಕೊಳ್ತಾ ಇರೋದು ನೀವೇನೆ. ಇಬ್ಬರಿಬ್ರು ಇದ್ದೀರಾ, ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು, ಇನ್ನೂ ಚೆನ್ನಾಗಿ ಸ್ಟ್ರಾಟರ್ಜಿನ ಮಾಡ್ಬೋದಿತ್ತು ಅಂತ ಇಲ್ಲಿ ಸುದೀಪ್ ಅವರು ಹೇಳಿದರು. ಹಾಗೆಯೇ ಒಂಟಿಗಳಿಗೂ ಕೂಡ ಬುದ್ಧಿವಾದ ಹೇಳಿದ್ದಾರೆ. ನಿಮಗೆ ಯಾವುದೇ ರೀತಿಯಾದ ತಡೆ ಇಲ್ಲ, ನಿಮ್ಮಷ್ಟಕ್ಕೆ ನಿಮ್ಮನ್ನೇ ಬಿಟ್ಟಿದ್ದೀವಿ, ಆದರೆ ನೀವು ಮಾಡ್ತಾ ಇರೋದೇನು, ನಿಮ್ಮನ್ನ ಒಂಟಿಯಾಗಿ ಆಡಬಲ್ಲರು ಅಂತ ನಿಮ್ಮನ್ನ ಒಬ್ರೊಬ್ಬರನ್ನಾಗಿ ಕಳಿಸಿದ್ರೆ, ಅವರಾದರೆ ಇಬ್ಬರಿಬ್ಬರಾಗಿ ಜಂಟಿಗಳಿದ್ರೆ ನೀವು ಗುಂಪಾಗಿದ್ದೀರಾ ಅಂತ ಹೇಳಿ ಇಲ್ಲಿ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮನೆಯಲ್ಲಿ ಚೆನ್ನಾಗಿ ಆಡ್ತಿರೋ ಒಬ್ಬರು ಕಂಟೆಸ್ಟೆಂಟ್ ಅಂದರೆ ಅದು ಮಲ್ಲಮ್ಮ. ಅದನ್ನು ಬಿಟ್ಟರೆ ಇನ್ಯಾರು ಒಂಟಿಗಳಾಗಿ ಆಡ್ತಾ ಇಲ್ಲ, ಅವ್ರು ಮಾತ್ರನೇ ಚೆನ್ನಾಗಿ ತಮ್ಮ ಪಾತ್ರನ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದರು. ಅದ್ರ ಜೊತೆಗೇ ಅವ್ರು ಆಟ ಆಡಿರೋವಂಥ ಟಾಸ್ಕ್ಗಳ ಬಗ್ಗೆ ಕೂಡ ಹೇಳಿದರು. ಇನ್ನು ಯಾವ್ಯಾವ ಕಂಟೆಸ್ಟೆಂಟ್ಗಳು ಯಾವ್ಯಾವ ರೀತಿ ಕಳೆದು ಹೋಗಿದ್ದಾರೆ, ಯಾವ ರೀತಿ ಅವರು ಎಚ್ಚೆತ್ಕೊಳ್ಬೇಕು ಅನ್ನೋದನ್ನು ಬಿಡಿಯಾಗಿ ಬಿಡಿಸಿ ಹೇಳಿದ್ದಾರೆ. ಅದರಲ್ಲಿ ತುಂಬಾ ಬೇಜಾರು ಮಾಡ್ಕೊತಿದ್ದು ಯಾರಪ್ಪ ಅಂದರೆ ಧ್ರುವಂತ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಮಲ್ಲಮ್ಮ ಅವರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಹೋಗಿ ಅವರತನನ ಅವರು ಕಳ್ಕೊತಾ ಇದ್ರು ಅಂತ ಹೇಳ್ಬೋದು. ಅವ್ರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಬುದ್ಧಿ ಹೇಳಿ ಈ ರೀತಿ ಇರಬೇಡಿ, ಚೆನ್ನಾಗಿ ಆಟ ಆಡಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದಾದರೆ ಕಾಕ್ರೋಚ್ ಸುಧೀರ್ ಅವರು ತುಂಬಾ ಆರ್ಭಟ ಜಾಸ್ತಿ ಆಗಿತ್ತು ಅಂತ ಹೇಳ್ಬೋದು ಮೊನ್ನೆ ಎಪಿಸೋಡಲ್ಲಿ. ಅದನ್ನು ಇವಾಗ ಕಿಚ್ಚ ಸುದೀಪ್ ಅವರು ಇಳಿಸಿದ್ದಾರೆ. ಹಾಗೆಯೇ ಅವ್ರು ಮಾಡ್ತಿದ್ದಂಥ ತಪ್ಪುಗಳನ್ನ ಅವರಿಗೆ ತಿಳಿಸಿ ಹೇಳಿದ್ದಾರೆ. ಅದಂತೂ ಎಲ್ಲ ಮನೆಯ ಸದಸ್ಯರಿಗೂ ಇಷ್ಟ ಆಯಿತು ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವ್ರ ಕಡೆಗೆ ಬಂದರೆ, ನೀವು ಚೆನ್ನಾಗೇ ಆಡ್ತಾ ಇದ್ದೀರಾ, ನಿಮ್ಗೆ ಏನು ಕೊಟ್ಟಿದ್ರು ಅದನ್ನು ನೀವು ನೀಟಾಗಿ ನಿಭಾಯಿಸಿದ್ದೀರಾ ಅಂತ ಅವರಿಗೆ ಪ್ರಶಂಸೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಹೋಗಬೇಕಿತ್ತೇನೋ, ಕರ್ನಾಟಕದ ಜನತೆಗೆ ಕೊಟ್ಟಿರಲಿಲ್ಲ ಅಂದರೆ ನೆಕ್ಸ್ಟ್ ಅವ್ರಿಗೇನೆ ಹೋಗ್ತಿತ್ತು ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ರಕ್ಷಿತಾ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಮತ್ತು ಅವ್ರಿಗೆ ಏನೇನು ಮಾಡ್ತೀರಾ ಏನೇನು ಇಲ್ಲ ಅಂತ ಕೇಳಿಬಿಟ್ಬಿಟ್ಟಿದ್ದಾರೆ. ಆದರೆ ಅವರ ಪರವಾಗಿ ನಿಂತು ಮಾತಾಡಿದಂಥ ಅಶ್ವಿನಿ ಗೌಡ ಅವ್ರಿಗೇನೆ ಅವರು ಕ್ವಶನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಕ್ಷಿತಾ ಅವರು. ಆದರೆ ಅವರೇನೆ ಇರಲಿ ಹುಡುಗಿ ಅಂತ ಹೇಳ್ತಾ ಇದ್ರು. ಆದರೆ ಬೇರೆಯವರ ಓಟ್ಗಳು ಎಲ್ಲ ಸ್ಪಂದನ ಸೋಮಣ್ಣಗೆ ಮತ್ತು ಮರಳು ನಿಪ್ನಾಳ್ ಅವರಿಗೆ ಹೋಗಿರೋದ್ರಿಂದ ಇವ್ರನ್ನ ಆಚೆ ಹಾಕಬೇಕಾಯಿತು. ಆದರೆ ಇವ್ರು ಮಾತ್ರ ಕ್ವಶನ್ ಮಾಡ್ತಿರೋದು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಹೋದ್ಮೇಲೆ ಏನೇನು ಮಾಡ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ, ಇಲ್ಲ ಚೆನ್ನಾಗಿ ಆಟ ಆಡ್ತಾರ, ಅಥವಾ ಇಲ್ಲಿ ಹೇಳಿರೋದನ್ನ ಯಾವುದು ಮಾಡ್ದಿರಾ ಸುಮ್ಮನೆ ಇರ್ತಾರ, ಇಲ್ಲ ಕೇಳಕ್ಕೆ ಹೋಗಿ ಮತ್ತೆ ಸಿಕ್ಕಾಕೊಂಡು ಜಗಳಗಳು ಶುರುವಾಗುತ್ತಾ ಅಂತ ಕಾಯ್ದು ನೋಡಬೇಕಾಗಿದೆ. ಇನ್ನು ಎಲಿಮಿನೇಷನ್ ಕಡೆಗೆ ಬಂದರೆ, ನಿನ್ನೆ ನೈಟೇನೆ ಎಲ್ಲ ಶೂಟು ಮುಗಿದು ಎಲಿಮಿನೇಷನ್ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಎಲಿಮಿನೇಷನ್ ಆಗಿರೋ ವ್ಯಕ್ತಿಗಳು ಯಾರಪ್ಪ ಅಂದರೆ, ಜಂಟಿಗಳಾಗಿದ್ದಂತಹ ಕರಿಬಸಪ್ಪ ಅವರು ಮತ್ತು RJ ಅಮಿತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅವರೇ ಕೂಡ ಎಲಿಮಿನೇಟ್ ಆಗಿರ್ತಾರೆ. ಬೇರೆ ಕಂಟೆಸ್ಟೆಂಟ್ಗಳಿಗೆ ಹೋಲಿಸಿ ನೋಡಿದಾಗ ಅವರ ಪರ್ಫಾರ್ಮೆನ್ಸ್ ಈ ವಾರ ತುಂಬಾ ಕಡಿಮೆ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ಅವರೇ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.